ಮಾಲೂರು ತಾಲೂಕಿನ ದಿನ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಬಸವರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಡಿಸೆಂಬರ್ 21ರಂದು ನಡೆದಿದ್ದ ನಿರ್ದೇಶಕರ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ 10 ಸದಸ್ಯರು, ಕಾಂಗ್ರೆಸ್ 3 ಸದಸ್ಯರು ಜಯಗಳಿಸಿದ್ದರು. ಮಂಗಳವಾರ ಅಧ್ಯಕ್ಷರ ಚುನಾವಣೆಗೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಬಿಜೆಪಿ ಬೆಂಬಲಿಗರಿಗೆ ಅಧಿಕಾರ ಸುಲಭವಾಗಿ ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಬಸವರಾಜ್, ಹಾಲು ಡೇರಿಯ ಎಲ್ಲ ನಿರ್ದೇಶಕರ ಸಲಹೆ ಮತ್ತು ಸಹಕಾರ ಪಡೆದುಕೊಂಡು ಹಾಲು ಉತ್ಪಾದಕರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಸಂಘವನ್ನು ಮಾದರಿಯಾಗಿ ನಡೆಸಲಾಗುವುದು ಎಂದರಲ್ಲದೆ, ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲ ನಿರ್ದೇಶಕರು ಮತ್ತು ಬಿಜೆಪಿ ಮುಖಂಡರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಇನ್ನು ಬಿಜೆಪಿ ಮುಖಂಡ ಜಲಾಂಧರ್ ಮಾತನಾಡಿ, ಬಸವರಾಜ್ ಅವರ ಆಯ್ಕೆ ಸಮರ್ಪಕವಾಗಿದ್ದು ಸಂಘ ಉತ್ತಮವಾಗಿ ಮುನ್ನಡೆಯಲಿದೆ ಎಂದರು. ನಾರಾಯಣಸ್ವಾಮಿ ಮಾತನಾಡಿ, 10 ಸದಸ್ಯರನ್ನು 44 ಪಾಳ್ಯಪಟ್ಟು ಗ್ರಾಮದ ಜನತೆ ಆಯ್ಕೆ ಮಾಡಿದ್ದು ಒಳ್ಳೆ ತಂಡವನ್ನು ಡೇರಿಗೆ ಚುನಾಯಿಸಿದ್ದಾರೆ. ರೈತರು ಹಾಗೂ ಹಾಲು ಉತ್ಪಾದಕರಿಗೆ ಸಂಘ ಒಳ್ಳೆಯದನ್ನು ಮಾಡುವ ಮೂಲಕ ಮಾದರಿಯಾಗಿ ಡೇರಿಯನ್ನು ನಡೆಸಲಾಗುವುದು ಎಂದು ನುಡಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಂಬೋಡಿ ನಾರಾಯಣಪ್ಪ ಮಾತನಾಡಿ, ದಿನ್ನಹಳ್ಳಿ ಚುನಾವಣೆ ಗೆಲುವು ಹೊಸ ವರ್ಷದ ದಿಕ್ಸೂಚಿಯಾಗಿದ್ದು ಮುಂದಿನ ದಿನಗಳಲ್ಲಿ ಬಿಜೆಪಿಯ ಎಲ್ಲ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ತೋಳ್ಕನಹಳ್ಳಿ ರಾಮಸ್ವಾಮಿ, ಬೈಯಪ್ಪನಹಳ್ಳಿ ಬಿ ನಾರಾಯಣಸ್ವಾಮಿ, ವೈಎಂ ತಿಮ್ಮರಾಯಪ್ಪ, ಕೃಷ್ಣಾರೆಡ್ಡಿ, ಬಿಆರ್ ನಾರಾಯಣಸ್ವಾಮಿ, ಜೆಸಿ ರವಿ, ಮಾಜಿ ಅಧ್ಯಕ್ಷ ಗಿರಿ, ಸೊಣ್ಣಪ್ಪ, ಅಪ್ಪಿ, ವೆಂಕಟೇಶ್ ಗೌಡ, ಶಿವಣ್ಣ, ಶಿವಕುಮಾರ್, ನಾಗರಾಜ್, ಜೊನ್ನಪ್ಪ, ಎಂ ಅಶ್ವಥ್ ನಾರಾಯಣ, ಗೋವಿಂದಪ್ಪ ಸೇರಿದಂತೆ ಇನ್ನಿತರರು ಇದ್ದರು. ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ 2004ರಿಂದ 2008-2009 5 ವರ್ಷಗಳ ವಾರ್ಷಿಕ ಚುನಾವಣೆ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಎಲ್ಲ ಸದಸ್ಯರು ಚುನಾಯಿತ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿರೋದ್ರಿಂದ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಎಲ್ಲ ಅವರ ಮಾರ್ಗದರ್ಶನದಂತೆ ನಮ್ಮ ಹಿರಿಯರ, ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರ ಮಾರ್ಗದರ್ಶನದಂತೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಏನೆಲ್ಲ ಕುಂದುಕೊರತೆಗಳಿವೆ ಅವನ್ನೆಲ್ಲ ಅವರ ಮಾರ್ಗದರ್ಶನದಲ್ಲಿ ನಿಭಾಯಿಸಿಕೊಂಡು ಹೋಗ್ತಾ ಅವರ ಮುಂದಿನ 5 ವರ್ಷಗಳಿಗೆ ನಮ್ಮದು ಒಳ್ಳೆ ಟೀಮ್ ಆಗಿ ರೆಡಿ ಮಾಡಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಮಾರ್ಗ ಮಾಡಿಕೊಡ್ತೀನಿ ಅಂತ ಮುಖಾಂತರ ಎಲ್ಲರ ಮುಖಾಂತರ. ಯಾವ ಪಕ್ಷದಿಂದ ಗೆದ್ದಿರೋದು? ಬಿಜೆಪಿ ಪಕ್ಷದಿಂದ ಗೆದ್ದು 10 ಸದಸ್ಯರು ಗೆದ್ದು ಈ ದಿನ ನಮ್ಮನ್ನು 11 ಜನ ಸದಸ್ಯರು ನೇರವಾಗಿ ಆಯ್ಕೆ ಆಗಿದ್ದೀವಿ ಬಿಜೆಪಿ ಪಕ್ಷದಿಂದ.